ಮಡಿವಾಳನಗಿಕ್ಕುವೆ ಮಂಡೆ ಮಾಸಿದೊಡೆ ಮಜ್ಜನ ಕೆರೆವೆ ಮನವು ಮಾಸಿದೊಡೆ ಶರಣರ ಅನುಭವ ಕೇಳಿಸುವೆ ಅಂತ ಹೇಳ್ತಾರೆ. ಬಹುಶಃ ಈ ಸುದ್ದುಗುಂಡರೆನ್ನುವಂತಹ ಪುಣ್ಯ ಭೂಮಿಯಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿಯನ್ನ ತಂದಿರುವಂತವ್ರು ಯಾರು ಅಂತ ಕೇಳಿದ್ರೆ ಬಹುಶಃ ನಮ್ಗೆ ಗೊತ್ತಿದೆ. ನಾಡಿನ ಹೆಸರಾಂತ ಮಠಗಳಲ್ಲಿ ಮೈಸೂರಿನ ಸುತ್ತೂರು ಮಠ ನಮಗೆ ಖ್ಯಾತವಾದ್ರೆ ಈ ನೆಲದಲ್ಲಿ ಸಾಧನೆಯನ್ನ ಗೈದಿರುವ ಎಲ್ಲರ ಬಗ್ಗೆನೂ ಕೂಡ ನಮ್ಗೆ ಅಭಿಮಾನ ಇದೆ, ಹೆಮ್ಮೆ ಇದೆ. ಏನು ಅಂತ ಕೇಳಿದ್ರೆ ಆ ಮೈಸೂರಿನ ಸುತ್ತೂರು ಮಠದ ಪರಮ ಪೂಜ್ಯರ ಹಿಂದೆ ಇರುವ ಬಹುದೊಡ್ಡ ಜ್ಞಾನ ಭಂಡಾರ ಮತ್ತು ಅವರ ಕರ್ತೃತ್ವ ಶಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಆಲಮಟ್ಟಿಯ ರುದ್ರಮುನಿ ಪುರವರ ಮಠದ ಹಿರೇಪೂಜ್ಯರು. ಅವರು ಇವತ್ತು ನಮ್ಮ ಜೊತೆಗಿದ್ದಾರಲ್ಲ. ಪರಮ ಪೂಜ್ಯರ ಪವಿತ್ರ ಪಾದ ಕಮಲಗಳಿಗೆ ಬಿಲ್ಕರೂರಿನ ಪರಮ ಪೂಜ್ಯರಾದಿಯಾಗಿ ಎಲ್ಲ ಪೂಜ್ಯರಿಗೆ ವಂದಿಸ್ತಾ, ಬಹುಶಃ ಈ ನಾಡಿನ ರಾಜಕಾರಣದಲ್ಲಿ ಕೇವಲ ಒಬ್ಬ ರೈತನ ಮಗನಾಗಿ ಕೃಷಿಯ ಮೂಲಕವಾಗಿನೇ ತಮ್ಮ ಜನಪರವಾದ ಕಳಕಳಿಯ ಮೂಲಕ ನಾಡಿನ ಕಂಡಿರುವಂತಹ ಅತ್ಯಂತ ಶ್ರೇಷ್ಠ ಚರಿತ್ರೆಯನ್ನ ನಿರ್ಮಾಣ ಮಾಡಿರುವ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅತ್ಯಂತ ಆಪ್ತರಾಗಿ ರಾಜಕಾರಣದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿರುವಂತಹ ಈ ಮಣ್ಣಿನ ಮಗ ಯಾರು ಅಂತ ಹೇಳಿದ್ರೆ ಮಾನ್ಯ ಶ್ರೀ HY ಮೇಟಿ ಸಾಹೇಬ್ರವರಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ವೇದಿಕೆ ಮೇಲಿರುವ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾನೆ. ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿ ಬಂದಾಗ ನನಗೆ ನೆನಪಾಗೋದೇನು ಅಂತ ಹೇಳಿದ್ರೆ ರಾಮಾಯಣದ ಕತೆ ನಮಗೆ ಗೊತ್ತಿದೆ. ರಾಮಾಯಣ ಅವತ್ತು ಲಂಕೆಗೆ ಸೀತೆಯನ್ನ ಕತ್ಕೊಂಡು ರಾವಣ ಹೋದ. ಕೊನೆಗೆ ರಾಮ ಆ ರಾವಣನ್ನ ವಧಿಸಿ ಲಂಕೆಯನ್ನ ಗೆದ್ಕೊಂಡ. ಇನ್ನೇನು ಅಯೋಧ್ಯೆಗೆ ಮರಳಬೇಕು. ಆಗ ತಮ್ಮ ಲಕ್ಷ್ಮಣ ಬಂದು ಹೇಳಿದ, ಅಣ್ಣ ನಾವು ಲಂಕೆಯನ್ನ ಗೆದ್ದಿದ್ದೇವೆ, ಹಾಗಾದ್ರೆ ಇನ್ಯಾಕೆ ನಾವು ಅಯೋಧ್ಯೆಗೆ ಹೋಗ್ಬೇಕು? ಅಯೋಧ್ಯೆಗಿಂತ ಲಂಕೆ ತುಂಬಾ ಶ್ರೀಮಂತವಾಗಿದೆ, ವಜ್ರ ವೈಡೂರ ಬಂಗಾರಗಳಿಂದ ತುಂಬಿ ತುಳುಕ್ತಾ ಇದೆ. ಹಾಗಾದ್ರೆ ಅಲ್ಲಿ ಹೋದ್ರೂ ಕೂಡ ಸಿಗೋದೇನಿಲ್ಲ, ನಾವ್ ಇಲ್ಲೇ ಲಂಕೆ ಒಳಗಡೆ ಯಾಕಿರಬಾರ್ದು ಅಂತ ಕೇಳಿದ್ರೆ ಆಗ ರಾಮ ಹೇಳ್ತಾನೆ, ಏನ್ ಗೊತ್ತಾ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಸಿ ಅಂತ ಹೇಳ್ತಾರೆ. ಅಪ್ಪ ಲಕ್ಷ್ಮಣ, ಇಲ್ಲಿ ಬಂಗಾರ ಇದೆ, ಕನಕ ಇದೆ, ವಜ್ರ ವೈಡೂರ್ಯ ಇದೆ, ಎಲ್ಲ ಇದೆ. ಆದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದ್ರೆ ಜನ್ಮವನ್ನ ಕೊಟ್ಟಿರುವಂತಹ ತಾಯಿ ಮತ್ತು ತಾಯಿ ನನಗೂ ಸೇರಿ ಜನ್ಮವನ್ನ ಕೊಟ್ಟಿರುವಂತಹ ಮಾತೃಭೂಮಿ ಜನ್ಮಭೂಮಿ ಇದೆ ಅಲ್ಲ, ಅದು ಅತ್ಯಂತ ಶ್ರೇಷ್ಠ. ತಾಯಿಯ ಮುಂದೆ, ತಾಯ್ನಾಡಿನ ಮುಂದೆ ಎಲ್ಲ ಸ್ವರ್ಗ ಅದನ್ನ ಕಿಚ್ಚು ಅಂತ ಹೇಳಿ ಯಾರು ಹೇಳಿದ್ರು ಅಂದ್ರೆ ರಾಮ ಹೇಳಿದ್ರಲ್ಲ. ನನಗೆ ಈ ಕಥೆ ಯಾಕೆ ನೆನಪಿಗೆ ಬಂತು ಅಂತ ಹೇಳಿದ್ರೆ ಈ ಅನೇಕ ಸಾಧಕರ ನೆಲೆಯಾಗಿರುವ ಈ ಊರಿನಲ್ಲಿ ನಿಮ್ಮದೇ ಅಂಗಳದಲ್ಲಿ ಆಡಿ ಬೆಳೆದಿರುವಂತಹ ಒಬ್ಬ ಹುಡುಗ ಕೇವಲ 42ರ ಪ್ರಾಯದಲ್ಲಿ ಶ್ರೀ ಚಂದ್ರಶೇಖರ್ ನುಗ್ಲಿ ಅನ್ನುವಂತಹ ಹುಡುಗ ಇವತ್ತು ಇಡೀ ಕರ್ನಾಟಕದಲ್ಲಿ 180 ಲಕ್ಷ ಸದಸ್ಯರನ್ನ ಹೊಂದಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗುವುದರ ಮೂಲಕ ಸುದ್ದುಗುಂಡರಿನ ಹಿರಿಮೆಯನ್ನ ರಾಜ್ಯ ಮಟ್ಟದಲ್ಲಿ ಬೆಳಗಿದ್ರಲ್ಲ. ಅಂತ ಹುಡುಗನನ್ನ ನಿನ್ನೆಯಿಂದ ಏನು ಅಂತ ಹೇಳಿದ್ರೆ ಗೌರವಿಸ್ತಾ ಇದ್ರು. ಬೆಂಗಳೂರಿನಲ್ಲಿ ಸಭೆಗಳಾದು ಸನ್ಮಾನ ಆಯಿತು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸನ್ಮಾನ ಆಯಿತು. ನಿನ್ನೆ ತಾನೇ ನಡುಗುಂದಿಯ ಜನ ಎಲ್ಲ ಶಿಕ್ಷಕ ಬಳಗ ಅವರಿಗೆ ಆಸೆ ಗೊತ್ತಿಲ್ಲ, ಏನೂ ಇಲ್ಲ, ಆದ್ರೂ ಕೂಡ ಈ ನಮ್ಮ ನೆಲದ ಮಗ ಅಂತ ಹೇಳಿ ಅವರು ಅಭಿಮಾನದಿಂದ ಅವರನ್ನ ಸತ್ಕರಿಸಿದ್ರು. ಹಾಗೆ ಸತ್ಕಾರ ಮಾಡಿದಾಗ ಜನ ಎಲ್ಲ ಇಡೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಹರಿದು ಬಂದಿತ್ತು. ಅವರಿಗೆ ಸನ್ಮಾನ ಆಯಿತು. ಆದ್ರೆ ಆ ಸನ್ಮಾನಕ್ಕೂ ಈ ಸನ್ಮಾನಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಸನ್ಮಾನ ಸಿಕ್ತು, ಖುಷಿ ಆಯಿತು. ಆದ್ರೆ ಅದೇ ಚಂದ್ರಶೇಖರ್ ನುಗ್ಲಿ ಅವರು ಇವತ್ತು ತನಗೆ ಜನ್ಮವನ್ನ ಕೊಟ್ಟಿರುವಂತಹ ಈ ಪವಿತ್ರ ನೆಲಕ್ಕೆ ಬರಬೇಕಾದ್ರೆ ನಿಮ್ಮಗಳ ತೋರಿಸಿರುವ ಪ್ರೀತಿ ಇದೆಯಲ್ಲ, ಒಬ್ಬ ಮಗುವನ್ನ ಕಂಡಾಗ ತಾಯಿ ಹೇಗೆ ನನ್ನ ಮಗು ಅಂತ ಹೇಳಿ ಓಡಿ ಬರ್ತಾಳೋ, ಒಂದು ಕರುವನ್ನು ಕಂಡಾಗ ಒಂದು ಆಕಳು ಹೇಗೆ ಅಮ್ಮ ಅಂತ ಓಡಿ ಬರುತ್ತೋ ಹಾಗೆ ಇವತ್ತು ಚಂದ್ರಶೇಖರ್ ನುಗ್ಲಿ ಅವರು ಇದು ನನ್ನ ತಾಯಿನ ನೆಲ ಅಂತ ಹೇಳಿ ಅಮ್ಮ ಅಂತ ಓಡಿ ಬಂದ್ರೆ ಇದು ನನ್ನ ಕರುಳಿನ ಕುಡಿ ಅಂತ ಹೇಳಿ ನೀವು ಎತ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಮಾಡಿದ್ರಲ್ಲ. ಇದು ಕೇವಲ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಜನ್ಮವನ್ನ ಕೊಟ್ಟಿರುವಂತ ಈ ನೆಲದಲ್ಲಿ ಬರ್ಲಿಕ್ಕೆ ಮಾತ್ರ ಸಾಧ್ಯ ಇದೆ. ಎಂತಹ ಪ್ರೀತಿ ಇದು! ಬಹುಶಃ ಇದೇ ನಮ್ಮ ನಾಡಿನ ವಿಶೇಷ. ಜಾತಿ ಬೇಡ, ಧರ್ಮ ಬೇಡ, ಯಾರಾದ್ರೂ ಸರಿನೇ, ಆದ್ರೆ ಜನ್ಮವನ್ನ ಕೊಟ್ಟಿರುವ ಈ ನಾಡಿನ ಋಣವನ್ನ ತೀರಿಸುವ ವ್ಯಕ್ತಿ ಯಾರೇ ಆದ್ರೂ ಸರಿ, ಅವರನ್ನ ಕಂಡು ಅವರ ಸಾಧನೆಯನ್ನ ಕಂಡು ನಮ್ ತಲೆ ಮೇಲೆ ಇಟ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ನೆಲದ ಶ್ರೇಷ್ಠ ಸಂಸ್ಕೃತಿ. ಮೊನ್ನೆ ತಾನೇ ನೋಡಿದ್ವಿ, ಏನು
ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮಗಳ ಮೇಲೆ ದಾಳಿ ಮಾಡಿ ನಮ್ಮ ಸೈನಿಕರನ್ನ ಕೊಲ್ತಾರೆ. ಆ ಸಂದರ್ಭದಲ್ಲಿ ಭಾರತದ ಸೈನ್ಯ ಉತ್ತರವನ್ನು ಕೊಡುತ್ತೆ. ಮರುದಿನ ಕೆಲವೇ ದಿವಸಗಳಲ್ಲಿ ನಮ್ಮ ವಾಯುನೆಲೆ ಎಲ್ಲರೂ ಸೇರಿ ಆ ಪಾಕಿಸ್ತಾನದ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಿ ಮರುದಿನ ಪೇಪರ್ಗೆ ಬಂದಂತವ್ರು ಯಾರು ಅಂತ ಹೇಳಿದ್ರೆ ಈ ದೇಶದ ಇಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ಯಾರು ಅಂತ ಹೇಳಿದ್ರೆ ಸೋಫಿಯಾ ಖುರೇಶಿ ಅನ್ನುವಂತ ಮಗಳು ಬಂದಾಗ ಇವಳು ನನ್ನ ಮಗಳು, ಭಾರತದ ಹೆಮ್ಮೆಯ ಮಗಳು ಅಂತ ಹೇಳಿ ನಾವೆಲ್ಲರೂ ಅಭಿನಂದಿಸಿದ್ವಲ್ಲ. ಹಾಗೇನೆ ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರು ಬಂದಾಗ ತಾವೆಲ್ಲ ತೋರಿಸಿದ ಪ್ರೀತಿ ಬಹಳ ದೊಡ್ಡದು ಅಂತ ಹೇಳ್ತಾ ನನ್ಗೆ ನೆನಪಾಗುತ್ತೆ ಜೀವನದಲ್ಲಿ ನಿಜವಾದ ಶ್ರೀಮಂತಿಕೆ ಯಾವುದು ಅಂತ ಹೇಳಿ. ಯಾವ್ದು ಶ್ರೀಮಂತಿಕೆ? ದುಡ್ಡಿದೆ ಅದು ಶ್ರೀಮಂತಿಕೆ, ಅಧಿಕಾರ ಇದೆ ಅದು ಶ್ರೀಮಂತಿಕೆ, ಎಲ್ಲವೂ ಇದೆ, ಸೌಲಭ್ಯಗಳು ಅದು ಶ್ರೀಮಂತಿಕೆ. ಆದ್ರೆ ನನ್ನ ಪ್ರಕಾರ ಕೇವಲ ದುಡ್ಡಿದ್ರೆ ಅದು ನಿಜವಾದ ಶ್ರೀಮಂತಿಕೆ ಅಲ್ಲ, ಅಧಿಕಾರ ಇದ್ರೆ ಅದು ನಿಜವಾದ ಶ್ರೀಮಂತಿಕೆ ಅಲ್ಲ. ಹಾಗಾದ್ರೆ ಯಾವುದು ನಿಜವಾದ ಶ್ರೀಮಂತಿಕೆ ಅಂದ್ರೆ ದುಡ್ಡು ಇರ್ಲಿ, ಅಧಿಕಾರ ಇರ್ಲಿ, ಅದನ್ನ ಮೀರಿ ಯಾರು ಜನರ ಪ್ರೀತಿಯನ್ನ ವಿಶ್ವಾಸವನ್ನ ಸಂಪಾದನೆ ಮಾಡ್ತಾರೋ ಅವರು ಮಾತ್ರ ನಿಜವಾದ ಶ್ರೀಮಂತರು. ಬಹುಶಃ ಅಂತವರ ಸಾಲಿಗೆ ಸೇರಿದವರು ಯಾರು ಅಂದ್ರೆ ಈ ನೆಲದ ಮಗ ಚಂದ್ರಶೇಖರ್ ನುಗ್ಲಿ ಅವರು ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ಆಗ ತಾನೇ ನಾವು ದಾರಿಯಲ್ಲಿ ಬರ್ಬೇಕಾದ್ರೆ ಹೊಸೂರು ಕ್ರಾಸ್ ಇಂದ ಪ್ರಾರಂಭವಾದಂತ ಸನ್ಮಾನಗಳು, ಯುವಕರ ಪಡೆ, ಹಿರಿಯರ ಬಳಗ, ಆ ನಂತರದಲ್ಲಿ ಬೊಮ್ಮನಹಳ್ಳಿಗೆ ಬಂದ್ರೆ, ನಾಯಿನೇಗ್ಲಿಗೆ ಬಂದ್ರೆ ಬೈಕ್ ರ್ಯಾಲಿಯ ಮೂಲಕ ಸನ್ಮಾನಗಳನ್ನ ಮಾಡೋದರ ಮೂಲಕ ಪಡ್ಕೊಂಡ್ ಬಂದ್ರಲ್ಲ. ಯಾಕೆ? ಕೇವಲ ಚಂದ್ರಶೇಖರ್ ನುಗ್ಲಿ ಅವರು ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ್ರು ಅನ್ನುವಂತ ಕಾರಣಕ್ಕನ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಆ ಅಧ್ಯಕ್ಷ ಪದವಿಯನ್ನ ಮೀರಿ ಚಂದ್ರಶೇಖರ್ ನುಗ್ಲಿ ಅವರಲ್ಲಿ ಏನಿದೆ ಅಂತ ಹೇಳಿದೆ, ಒಂದ್ ಮಾತಿದೆಯಲ್ಲ, ಏನು ಅಂದ್ರೆ ಎಲ್ಲೋ ಇರುವ ದೇವರನ್ನ ನಾನು ಹುಡುಕಿದೆ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದನ್ನು ನಾನು ನಮ್ಮೊಳಗೆ ಅಂತ ಇದೆಯಲ್ಲ. ಯಾರು ಬೀಗುತ್ತಾರೆ ಅವರು ಅಳದು ಹೋಗ್ತಾರೆ, ಯಾರು ಬಾಗುತ್ತಾರೆ ಅವರು ಬೆಳಿತಾರೆ. ಹಾಗೆ ಬಸವಣ್ಣನವರು ಹೇಳಿದ ಹಾಗೆ ಬಾಗಿದ ತಲೆ ಮುಗಿದ ಕೈ ಎನ್ನುವುದರ ಮೂಲಕ ಜಾತಿ ಧರ್ಮಗಳನ್ನ ಮೀರಿ ಸರ್ವ ಜನರನ್ನ ಅಪ್ಪಿಕೊಳ್ಳುವ ಹೃದಯ ವೈಶಾಲ್ಯತೆ ಚಂದ್ರಶೇಖರ್ ನುಗ್ರಿ ಅವರಲ್ಲಿರೋದ್ರಿಂದ ಇವತ್ತು ಜನ ಅಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಅವರನ್ನ ಬರಮಾಡ್ಕೊಂಡ್ರಲ್ಲ, ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷದ ಸಂಗತಿ. ಆಗ್ತಾನೆ ನಮ್ ಗೌಡ್ರ ಸರ್ ಅವರ ಎಲ್ಲ ಇತಿಹಾಸವನ್ನ ಅವರು ಹೇಳಿದ್ರು. ಹಾಗಾದ್ರೆ 2007ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡ್ರು. ಅದೇ ವರ್ಷದಲ್ಲಿ